ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನಿವತ್ತು ವೆಜ್ ಕುಷ್ಕ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಹೋಟೆಲ್ ಸ್ಟೈಲಿಯಲ್ಲಿ ಅಂದರೆ ನಾನು ಬಾಸ್ಮತಿ ಅಕ್ಕಿ ಯೂಸ್ ಮಾಡಿದೆ, ಮನೆಯಲ್ಲಿ ಬೆಳೆದಿರೋಂಥ ಅಕ್ಕಿಲೇ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾನು ಒಂದೆರಡು ಟೊಮೆಟೊ ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ನಾನು ಪುದೀನ ಸೊಪ್ಪು ಕೂಡ ತೊಗೊಂಡಿದ್ದೀನಿ, ತೋರಿಸಿಲ್ಲ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಈರುಳ್ಳಿ ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ, ಅಂದರೆ ದೊಡ್ಡದಾಗಿರುವಂತಹ ಟೊಮೆಟೊ ತೊಗೊಂಡಿದ್ದೀನಿ. ಸೊ ಆ ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿನ ನೀಟಾಗಿ ಮೊದಲು ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಸೊ ಇದನ್ನು ನೀಟಾಗಿ ಮೊದಲು ಫ್ರೈ ಮಾಡ್ಕೊಳ್ಳೋಣ. ಸೊ ವೆಜ್ ಕುಷ್ಕ ಇದು ಯಾವ ನೀವು ಹೋಟೆಲಲ್ಲಿ ತಿಂದಿರ್ಬೋದು ಅಥವಾ ತಿಂದೇನೂ ಇರ್ಬೋದು, ಬಟ್ ತಿಂದಿರೋರಿಗೆ ಗೊತ್ತಿರುತ್ತೆ. ಸೊ ಸೇಮ್ ಆ ಟೇಸ್ಟೇ ಬರೋ ಥರ ನಾನು ಟ್ರೈ ಮಾಡಿದ್ದೀನಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡೋಣ, ಚೆನ್ನಾಗಾದರೆ ದಯವಿಟ್ಟು ಹೇಳಿ ಕಮೆಂಟ್ ಮಾಡಿ. ಸೊ ನಾನು ಇವಾಗ ಇದು ಸ್ವಲ್ಪ ಬೇಗ ಬೇಯಲಿ, ಟೊಮೆಟೊ ಎಲ್ಲ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲು. ಸೊ ನನ್ನ ಚಾನಲ್ನ ಯಾರು ನೋಡ್ತಿದ್ದೀರಾ, ಎಲ್ಲ ವೀಡಿಯೋಸಲ್ಲಿ ಹೇಳಿ ನನಗೂ ಸಾಕಾಗ್ಬಿಟ್ಟಿದೆ. ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದೆಲ್ಲ ಬೆಂದಾದಮೇಲೆ ಇದಕ್ಕೆ ನಾವು ಪುದೀನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಪುದೀನ ಸೊಪ್ಪು ಜಾಸ್ತಿ ಹಾಕ್ಕೊಳ್ಬಾರ್ದು, ಯಾಕಪ್ಪ ಅಂದರೆ ಆ ಫ್ಲೇವರ್ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರಲ್ಲ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಯೂಸ್ ಮಾಡ್ತಿಲ್ಲ, ಜಸ್ಟ್ ಒಂದು ಸ್ವಲ್ಪ ಟೇಸ್ಟು ಅದು ಘಮ ಬರಲಿ ಅನ್ನೋ ಕಾರಣಕ್ಕೆ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇದು ನಂತರ ಇದಕ್ಕೆ ಏನು ಹಾಕಬೇಕು ಅಂತಂದರೆ ಇವಾಗ ಮಸಾಲೆಗಳನ್ನು ಹಾಕ್ಕೊಳ್ಬೇಕು. ಮಸಾಲೆ ಏನೇನು ಹಾಕ್ತೀನಿ ಅಂತ ನಾನು ಇವಾಗ ಹೇಳ್ತೀನಿ. ಸೊ ಇದಕ್ಕಿವಾಗ ನಾವು ಅಚ್ಚ ಖಾರದ ಪುಡಿ ತೊಗೊಳ್ಬೇಕು. ಅಚ್ಚ ಖಾರದ ಪುಡಿ ಹಾಗೆ ಗರಂ ಮಸಾಲ, ಸ್ವಲ್ಪ ಅರಿಶಿಣ, ಹಾಗೆ ನಮಗೆ ಬೇಕಾದರೆ ಕುಷ್ಕ ಪೌಡರ್ ಸಪ್ರೇಟ್ ಸಿಗುತ್ತೆ ಅಂಗಡೀಲಿ, ಅದನ್ನಾದರೂ ಯೂಸ್ ಮಾಡ್ಬೋದು. ಬಟ್ ನಾನು ಮನೆಯಲ್ಲೇ ರೆಸಿಪಿ ರೆಡಿ ಮಾಡ್ತೀನಿ, ಏನೇನು ಹಾಕ್ತೀನಿ ಅಂತ ತಿಳಿಸ್ತೀನಿ. ಸೊ ಈಗೆಲ್ಲ ಮಸಾಲೆಗಳನ್ನ ಹಾಕಿಬಿಟ್ಟು ಇದು ಆರ್ಲಿಕ್ಕೆ ಬಿಡಬೇಕು. ಆರ್ಲಿಕ್ಕೆ ಬಿಟ್ಟ ನಂತರ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಸೊ ಇದನ್ನ ಆರ್ಲಿ ಅಂತ ಸೈಡಲ್ಲಿ ಇಡ್ತಿದ್ದೀನಿ. ಸೊ ಇವಾಗ ಕುಕ್ಕರ್ಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಸ್ಪೈಸಸ್ಗಳನ್ನು ಹಾಕ್ಕೊಳ್ಬೇಕು. ಇಲ್ಲಿ ಚಕ್ಕೆ, ಲವಂಗ, ಹಾಗೆ ಚಕ್ಕೆ, ಮೊಗ್ಗು, ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಬಿಟ್ಟು ಅದು ಕಾದ ನಂತರ ಅದಕ್ಕೆ ನಾನು ಒಂದು 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಆ ಈರುಳ್ಳಿ ಫುಲ್ ಫ್ರೈ ಆಗೋವರೆಗೂ ನಾವು ಬೇಯಿಸ್ಕೊಳ್ಬೇಕು. ಇಲ್ಲ ಅಂತ ಅಂದರೆ ಇನ್ನೊಂದು ಥರ ಮಾಡ್ಬೋದು, ಅಂದರೆ ಫುಲ್ ಕ್ರಿಸ್ಪಿಯಾಗಿ ಹೊತ್ತಿರುತ್ತಲ್ವ, ಸೊ ಆ ರೀತಿ ಕೂಡ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಇನ್ನು ಫ್ರೈ ಮಾಡೋದು ತುಂಬ ಸುಲಭ, ಬಟ್ ಯಾರಿಗೂ ವೆಜ್ ಕುಷ್ಕ ಮಾಡಲಿಕ್ಕೆ ಅಂದರೆ ಎಲ್ಲರೂ ಪಲಾವ್ ರೀತಿಯೇ ಮಾಡ್ತಿರ್ತಾರೆ, ಈ ವೆಜ್ ಕುಷ್ಕ ಮಾಡೋ ರೀತಿಯೇ ಬೇರೆ ಇರುತ್ತೆ. ಸೊ ನೋಡಿ ಇವಾಗ ನಾನು ಮಸಾಲ ರುಬ್ಬಿಟ್ಕೊಂಡಿದ್ದೀನಿ. ಸೊ ಇವಾಗ ಈರುಳ್ಳಿ ಬೆಂದಿರೋದಕ್ಕೆ ಈ ಮಸಾಲ ಹಾಕ್ಕೊಳ್ತಿದ್ದೀನಿ. ಸೊ ಮಾಡೋದು ತುಂಬ ಸುಲಭ ಇದನ್ನ, ಆದರೆ ಯಾರಿಗೂ ಗೊತ್ತಿರಲ್ಲ ಅದು ಹೇಗೆ ಮಾಡಬೇಕು ಅಂತ ಅಂದು. ಸೊ ಹೋಟೆಲಲ್ಲಿ ಕೂಡ ಇದೇ ರೀತಿ ಮಾಡೋದು. ಸೊ ಅದು ನೀಟಾಗಿ ಆಲ್ರೆಡಿ ಬೆಂದಿರುತ್ತಲ್ವ, ಸೊ ಹಾಗಾಗಿ ಇದಕ್ಕೊಂದು ಸೀಕ್ರೆಟ್ ರೆಸಿಪಿ, ವೆಜ್ ಕುಷ್ಕ ಟೇಸ್ಟ್ ಬರಬೇಕು ಒಂದು ಸೀಕ್ರೆಟ್ ರೆಸಿಪಿ. ಇದಕ್ಕೆ 1 ಕಪ್ಪಷ್ಟು ಮೊಸರು ಹಾಕ್ಕೊಳ್ಬೇಕು. ಸೊ ಮೊಸರು ಹಾಕ್ಕೊಂಡ್ರೆ ಇದು ಕುಷ್ಕ ಕಂಪ್ಲೀಟಾಗಿ ರೆಡಿ ಆಗಿರೋ ಥರನೇ ಇದು. ಸೊ ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಮತ್ತು ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ. ಕೆಲವೊಬ್ರಿಗೆ ಬೇಕಾದರೆ ಸಾಲದಾದರೆ ಹಾಕ್ಕೊಳ್ಬೋದು. ಸೊ ಇದನ್ನು ಬೇಯಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಮಿಕ್ಸಿ ಜಾರೆಲ್ಲ ತೊಳ್ಕೊಂಬಿಟ್ಟು ಹಾಗೆ ಎಲ್ಲ ಕಡಾಯಿ ಎಲ್ಲ ತೊಳ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು 1.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಸೊ 1.5 ಕಪ್ಪಿಗೆ 3 ಲೋಟ ನೀರು ಹಾಕೊಂಡು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ನಿಮಗೂ ನೀರು ಎಷ್ಟು ಬೇಕು ಅಳತೆ ತಕ್ಕಂತೆ ಹಾಕ್ಕೊಳ್ಳಿ. ಸೊ ಇದು ಆವಾಗಲೇ ನಾನು ಹೇಳಿದ್ನಲ್ವ, ಸೊಪ್ಪು ಕಡಿಮೆ ಆಗಿತ್ತು. ಸೊ ನಾನು ಇವಾಗ ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಮಾತ್ರ ಹೊಡೆಸ್ಕೊಳ್ಬೇಕು, ಬಿಕಾಸ್ ಉದುರಾಗಿರಬೇಕಲ್ವ. ಸೊ ಹಾಗಾಗಿ ಜಸ್ಟ್ 1 ವಿಷಲ್ ಹೊಡೆಸ್ಕೊಂಡ ನಂತರ ನೋಡಿ ಈ ರೀತಿ ಕಾಣ್ತಿದೆ, ತುಂಬ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ಹೀಗೆ ನಾನು ಮಧ್ಯಾಹ್ನ ಊಟಕ್ಕೆ ಈ ರೆಸಿಪಿ ಮಾಡಿದ್ದೆ. ನಮ್ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ನೋಡ್ತಿರ್ಬೋದು ಯಾವ ರೀತಿ ಕಾಣ್ತಿದೆ ಅಂತ. ದಯವಿಟ್ಟು ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ.